ಹಲೋ ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿನ್ನೆ ನೋಡಿದ್ರಲ್ಲ, ನಮ್ಮ RCB ಮೊದಲ ತಂಡವಾಗಿ ಕ್ವಾಲಿಫೈ ಆಗಿ ಅಗ್ರಸ್ಥಾನವೇರಿದಾಗಿ ಕ್ವಾಲಿಫೈ ಕೂಡ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನೇನು ಕಪ್ಪು ಎತ್ತೋದೊಂದೇ ಬಾಕಿ ಅಂತ ಹೇಳ್ತಾ ನಿನ್ನೆ ನಡೆದ ಪಂದ್ಯವನ್ನು ನಿಮ್ಮ ಮುಂದೆ ತರ್ತೀನಿ, ಬನ್ನಿ. ನಮಸ್ಕಾರ ಎಲ್ಲರಿಗೂ ಕೂಡ. ಸೊ ಎಲ್ಲರದು ಚಹಾ ಆಯಿತಾ, ಕಾಫಿ ಆಯಿತಾ, ಅಥವಾ ಊಟ ಆಯಿತಾ ಅಂತ ಕೇಳ್ತಾ, ಸೊ ಇವತ್ತು ಮ್ಯಾಚ್ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ಬೋದು. ಟಾಸನ್ನು ಸೋಲ್ತಾರೆ ಜಿತೇಶ್ ಶರ್ಮಾ ಅವರು. ಯಾಕಪ್ಪ ಅಂತಂದರೆ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಇರ್ತಾರೆ, ನಮ್ಮ ರಜತನ್ನ ಸ್ವಲ್ಪ ಇಂಜುರಿಯಿಂದ ಜಸ್ಟ್ ಒಂದು ಮ್ಯಾಚ್ ಅಷ್ಟೇ ಹಿಂದೆ ಉಳಿತಾರೆ, ಮತ್ತೆ ಬರ್ತಾರೆ, ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಆಗ್ತಾರೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ನಮ್ಮ RCB ತಂಡ ಬೆತ್ತಲ್ ಅವರು ವಿಕೆಟ್ ತೊಗೋಬೋದು, ಬಟ್ ಆದರೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಜೊತೆ ಆಟ ಸೂಪರ್ ಆಗಿತ್ತು. ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅಂತಲೇ ಹೆಸರಾಗಿರುವಂತಹ ವಿರಾಟ್ ಅವರು 50 ರನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಟೋಟಲ್ 58 ರನ್ನನ್ನು ಬಡೆದು, ಸೊ 3 ಸಿಕ್ಸರ್ ಹಾಗೂ 4 ಬೌಂಡ್ರಿಯೊಂದಿಗೆ ವಿಕೆಟ್ ಒಪ್ಪಿಸ್ತಾರೆ. ನೆಕ್ಸ್ಟ್ ಬಂದಂಥ ವೆಂಕಟೇಶ್ ಅಯ್ಯರ್ 70 ರನ್ನನ್ನು ಹೊಡಿತಾರೆ. ಅದೇ ಥರ ಟೀಮ್ ಡೇವಿಡ್ 21 ಸೂಪರ್ ಆದ ಬ್ಯಾಟಿಂಗ್ ಲೈನಪ್ ಮೂಲಕ ಪಂಜಾಬ್ ಕಿಂಗ್ಸ್ಗೆ 222 ರನ್ನ ಟಾರ್ಗೆಟ್ ಕೊಡ್ತಾರೆ. ಸೊ ಪಂಜಾಬ್ ಅವರು 223 ರನ್ನನ್ನು ಹೊಡಿಬೇಕು. ಮೊದಲಿಗೆ ಬಂದಂತಹ ಪ್ರಿಯಾಂಶ್ ಆರ್ಯ ಅವರ ವಿಕೆಟನ್ನು ನಮ್ಮ ಭುವನೇಶ್ ಕುಮಾರ್ ಅವರು ಮೊದಲೇ ಓವರಲ್ಲಿ ಸ್ವಿಂಗಿಂಗ್ ಮುಖಾಂತರ ಬಟ್ ಸೀದಾ ಶಾಪಡ್ ಕೈಗೆ ಅವರು ಕ್ಯಾಚ್ ಕೊಡ್ತಾರೆ ಪ್ರಿಯಾಂಶ್ ಆರ್ಯ ಅವರು. ಹಾಗೆ ಬಂದಿರತಕ್ಕಂಥ ನೆಕ್ಸ್ಟ್ ಬ್ರವರ್ ಸಿಮ್ರನ್ ಸಿಂಗ್ ಅವರು ಕೂಡ ಬೇಗ ಔಟ್ ಆಗಿಬಿಡ್ತಾರೆ. ಅದೇ ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಓವರಲ್ಲಿ 3ನೇ ಓವರಲ್ಲಿ ಔಟ್ ಆಗ್ತಾರೆ. ಸೊ ಇನ್ನು ಕ್ಯಾಪ್ಟನ್ ಬರ್ತಾನೆ, ಶ್ರೇಯಸ್ ಸರ್ ಬರ್ತಾರೆ. ಅವರು ಕೂಡ ಕೇವಲ ಒಂದೇ ರನ್ನಿಗೆ ಸ್ವಿಂಗಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿ ಇಂಪ್ಯಾಕ್ಟ್ ಮಾಡಿದಂತಹ ರಸಿಕ್ ಸಲ್ಮಾ ಅವರು ಕೂಡ ಬೇಗ ಒಂದು ವಿಕೆಟ್ ತಗೋತಾರೆ. ಬಂದ ತಕ್ಷಣವೇ ಫಸ್ಟ್ನೇ ಬಾಲೇ ವಾಟ್ ಎ ಬಾಲ್ ಅಂತ ಹೇಳ್ಬೋದು ನಿಜವಾಗ್ಲೂ. ಯಾಕಂದರೆ ಅಷ್ಟು ಒಳ್ಳೆ ಬಾಲಿಂಗ್ ಮಾಡ್ತಾರೆ ಅವರು. ಯಾಕಂದರೆ ಒಳ್ಳೆ ಲೈನ್ ಬಾಲಿಂಗ್ ಮಾಡಿ ವಿಕೆಟನ್ನು ಕ್ಯಾಪ್ಟನ್ ಶ್ರೇಯಸ್ ಅವರು ವಿಕೆಟ್ ಪಡ್ಕೋತಾರೆ. ಬರಬೇಕಿತ್ತು, ನಮಗೆ ಒಂದು ರಿಯಾಕ್ಷನ್ ಕೊಡುವಂಥ ವ್ಯಕ್ತಿ ಬರಬೇಕಾಯ್ತಾ ಇದ್ವಿ ನಾವು ಕೂಡ. ಯಾಕಪ್ಪ ಅಂತಂದರೆ ಬಾರಂಬ ವ್ಯಕ್ತಿ ಇದ್ದಾರೆ ಅವರು, ಗೊತ್ತಾ? ಸೊ ಈ ಥರ ಇರುತ್ತೆ ಎಲ್ಲ ಬಾರ್ ಓಕೆನಾ. ಪಂಜಾಬ್ ಕಿಂಗ್ಸ್ನ ಬಾರಂಬ ಆಟಗಾರ, ಬೌಲರು, ಸ್ಪಿನ್ ಬಾಲರು. ಅವರ ಇನ್ನೂ ಮ್ಯಾಚ್ ಗೆದ್ದಿಲ್ಲ, ರಿಯಾಕ್ಷನ್ ನೋಡಬೇಕು. ವಿಕೆಟ್ ಹೋದ ತಕ್ಷಣ ಮಿಸ್ ಎತ್ತಿರುವುದು, ತಟ್ಟೋದು, ಏನೇನೋ ಮಾಡಿದರು. ಬಟ್ ಆದರೆ ನಾವು ಅಲ್ಲೇ ಬಹುಮಾನ. ಯಾಕಂದರೆ RCB ಟೀಮ್ ಅಂದರೆ ಹಂಗೆ, ಅಲ್ಲೇ ಬಹುಮಾನ. ವಿಕೆಟ್ ಹೋಗ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಮತ್ತು ಟೀಮ್ ಡೇವಿಡ್ ಅವರು ಅವರಿಗೆ ಸೀದಾ ಅಲ್ಲೇ ಬಹುಮಾನವನ್ನು ಕೊಡ್ತಾರೆ. ಸೊ ಅಂತೂ ಇಂತೂ ನಮ್ಮ ತಂಡ ಕ್ವಾಲಿಫೈ ಆಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು RCB ಆ್ಯಂಡ್ ಥ್ಯಾಂಕ್ ಯು RCB ಫ್ಯಾನ್ಸ್ ಎಲ್ಲರೂ ಕೂಡ. ಇದೇ ಥರ ನಾವು RCB ಸಪೋರ್ಟ್ ಮಾಡೋಣ. RCBಗೆ ಇನ್ನೊಂದೇ ಒಂದು ಹೆಜ್ಜೆ ಕಪ್ ಗೆಲ್ಲೋದು ಮಾತ್ರ. ಸೊ ಮತ್ತೆ ಈ ಸಲನೂ ಕೂಡ ಕಪ್ ನಮ್ಮದೇ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.